ಹಲೋ ಫ್ರೆಂಡ್ಸ್, ನಾನು ಫ್ರ್ಯಾಂಕಿ. ದಯವಿಟ್ಟು ವಿಡಿಯೋ ನೋಡಿದವರು ಶೇರ್ ಮತ್ತು ಲೈಕು ಕಮೆಂಟ್ ಮಾಡಿ. ಯಾಕಂದರೆ ಸಾಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಕಳಪೆ ಮಟ್ಟದ ಕಾಮಗಾರಿ ನಡೀತದೆ. ಇವತ್ತು ತನಕನೂ ಕಾಮಗಾರಿ ನಡೀತಾ ಇಲ್ಲ. ಅರ್ಧಂಬರ್ಧ ಕಾಮಗಾರಿಗಳು ಮಾಡಿಕೊಂಡು ಅಲ್ಲರ್ಧ ಇಲ್ಲರ್ಧ ಮಾಡಿಕೊಂಡು ಆ ಕಡೆ ಅರ್ಧ ಕಾಮಗಾರಿ ಮಾಡಿಕೊಂಡು ಇವತ್ತು ಜನರಿಗೆ ಅತಿ ಸಮಸ್ಯೆ ಮಾಡಿಟ್ಟಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಯವರು. ಇದನ್ನು ಯಾರಿಗೆ ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡಿ ಅಂತ ಇದ್ದೀನಿ. ದಯವಿಟ್ಟು ಮುಂದೆ ಬನ್ನಿ ಅನಿಲ್ ಅವರೇ. ಇಲ್ಲಿ ನೋಡ್ಬೋದು ನೀವು ಈ ಕಳಪೆ ಮಟ್ಟದ ಕಾಮಗಾರಿ ಇಲ್ಲಿ ತನಕ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ಮುಂದೆ ಒರೆಸಿಲ್ಲ. ಇದು ನಮ್ಮ ಸ್ಥಳೀಯ ನಗರಸಭೆಯ ಚರಂಡಿ, ಇದಕ್ಕೆ ಕೂಡ ಕಲೆಕ್ಷನ್ ಕೊಟ್ಟಿಲ್ಲ. ಇಂತಹ ಕಳಪೆ ಮಟ್ಟದ ಒಂದು ಕಾಮಗಾರಿನ ನಡೆಸಿ ಜನರಿಗೆ ಹಾಗೂ ವಾಹನ ಸವಾರರಿಗೆ ಈ ತೊಂದರೆ ಕೊಡ್ತಾ ಇದ್ದಾರೆ. ಹಾಗೆ ಮುಂದೆ ಬರ್ಬೋದು, ರಸ್ತೆಗಳು ಹೊಂಡ ಗುಂಡಿಗಳಾಗಿ ಬಿದ್ದಿದ್ದಾವೆ. ನಾನು ಈ ಸಂಪೂರ್ಣ ವಿಡಿಯೋನ ತೋರಿಸ್ತೀನಿ. ಈಗ ಹಾಗೆ ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ನೋಡ್ಬೋದು ಈ ಚರಂಡಿ, ಇಲ್ಲಿ ತೋರಿಸಿ ಸರ್. ಚರಂಡಿ ನೋಡಿ, ಇಲ್ಲಿ ನೀರು ಹೋಗೋಕ್ಕೆ ಸಮೇತ ದಾರಿ ಇರಲ್ಲ. ಮಳೆಗಾಲದಲ್ಲೆಲ್ಲ ಇದು ಉಕ್ಕು ಹರಿಯುತ್ತೆ, ಒಂದಾಯ್ತು. ಈಗ ಬೇಸಿಗೆಗಾಲದಲ್ಲಿ ವಿಚಾರ ಏನಂದರೆ ಫುಲ್ಲು ಸೊಳ್ಳೆಗಳು ಕಾಟ, ಸೊಳ್ಳೆ, ಕ್ರಿಮಿ, ಕೀಟ ಇವೆಲ್ಲ ಈ ರೀತಿ ಕೆಲಸಗಳನ್ನು ಮಾಡಿದರೆ ಇಲ್ಲಿನ ಸ್ಥಳೀಯ ವಾಹನ ಸವಾರರಿಗೆ, ಇಲ್ಲಿನ ಸ್ಥಳೀಯರಿಗೆ ಎಷ್ಟು ತೊಂದರೆ ಆಗುತ್ತಂತ ನೋಡ್ಬೋದು. ಸ್ವಲ್ಪ ಕೆಳಗೆ ತೋರಿಸಿ ಸರ್ ಇದು ವಿಡಿಯೋ. ಅಲ್ಲಿ ನೋಡಿ ಎಷ್ಟು ಕಚಡಗಳು ಇದ್ದಾವೆ. ಇದಕ್ಕೆಲ್ಲ ಹೊಣೆಗಾರರು ಯಾರು? ಈ ಕಾಮಗಾರಿ ನೀವು ಯಾವಾಗ ಪ್ರಾರಂಭಿಸ್ತೀರಾ? ಈ ಒಂದು ಕಳಪೆ ಮಟ್ಟದ ಕಾಮಗಾರಿ ಯಾವಾಗ ಮುಗಿಸ್ತೀರಾ? ಈಗ ಕಳಪೆ ಆಗೋಗಿದೆ, ಇದನ್ನೇ ಕಾಮಗಾರಿ ನೀವು ಮುಗಿಸಿದ್ರೆ ದಯವಿಟ್ಟು ನಮಗೆ ಸಹಕಾರ ಮಾಡ್ದಂಗಾಗತ್ತೆ. ದಯವಿಟ್ಟು ಈ ಒಂದು ಕಾಮಗಾರಿಯಲ್ಲಿ ತುಂಬ ಏನು ಗೊತ್ತಾ, ಅವ್ಯವಹಾರ ನಡೆದಿದೆ. ಈ ಅವ್ಯವಹಾರದ ಬಗ್ಗೆ ಜನಸಾಮಾನ್ಯರು ಏನು ಹೇಳ್ತಾರೆ, ನಾನು ಜನಸಾಮಾನ್ಯರ ಹತ್ರನೂ ಕೇಳ್ತೀನಿ ಈ ಒಂದು ಕಳಪೆ ಮಟ್ಟದ ಕಾಮಗಾರಿ ಬಗ್ಗೆ. ಹಾಗೆ ಇನ್ನೂ ರಸ್ತೆಗಳ ಮರಗಳನ್ನು ಕಡಿದಿದ್ದಾರೆ, ಅದು ಬುಡ ಎತ್ತಕ್ಕಾಗಿಲ್ಲ ಇವ್ರ ಹತ್ರ. ಹಾಗಾಗಿ ಅದನ್ನೆಲ್ಲ ತೋರಿಸ್ತಾ ಬರ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡಿ, ಹಾಗೆ ಶೇರ್ ಮಾಡ್ತಾ ಇರಿ. ನೋಡ್ಬೋದು ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯಲ್ಲಿ ಯಾರೂ ಹೋರಾಟಗಾರರು ಇಲ್ಲ. ಸಾಗರದಲ್ಲಿ ಹೋರಾಟಗಾರರ ಕೊರತೆ ಉಂಟಾಗಿದೆ. ದಯವಿಟ್ಟು ಎದ್ದೇಳಿ, ಎಚ್ಚರಗೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾಮಗಾರಿಗೆ ಅತಿ ಶೀಘ್ರದಲ್ಲಿ ಚಾಲನೆ ಕೊಡಬೇಕಂತ ನಾನು ನಿಮ್ಮದು ಕೇಳ್ಕೊತ ಈ ವಿಡಿಯೋನ ಮುಂದುವರಿಸ್ತೀನಿ. ಬಂದು ನೋಡ್ಬೋದು ನೀವು, ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿದೆ ಇಷ್ಟು ದೊಡ್ಡ ಒಂದು ಮರದ ಬೇರು. ಇದನ್ನು ಇನ್ನೂ ತನಕ ಆದರೂ ತೆಗಿತಾ ಇಲ್ಲ ಈ ರಾಷ್ಟ್ರೀಯ ಹೆದ್ದಾರಿಯವರು. ಅವ್ರಿಗೆ ಕೇಳಿದರೆ ಇದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥದ್ದು ಅಂತಾರೆ. ಇಂಥ ಒಂದು ಸಮಸ್ಯೆ ಸಾಗರದ ಪ್ರತಿಯೊಂದು ಏರಿಯಾದಲ್ಲಿದೆ. BH ರಸ್ತೆಯಲ್ಲಿ ಇದು ಎದುರುಗಡೆನೇ ನೋಡ್ಬೋದು ಸರ್ಕಾರಿ ಸಂಕೀರ್ಣ ಕಚೇರಿ ಇದೆ. ಅವರಿಗೂ ಕೂಡ ಗೊತ್ತಾಗಲ್ಲನ ಅವರ ಕಚೇರಿಗೆ ತಿರುಗಾಡೋ ಅಂಥ ದಾರಿ ಇಲ್ಲ. ಇಲ್ಲಿ ಅವ್ರ ಕಚೇರಿಗೆ ತಿರುಗೋಕ್ಕೆ ದಾರಿ ಇಲ್ಲ. ಒಂದು ಸರ್ಕಾರಿ ಕಚೇರಿಯಾಗಿ ಸಾರ್ವಜನಿಕರು ಇಲ್ಲಿ ಬರ್ತಾರೆ ನಮ್ಮ ಕಚೇರಿಗೆ ಅನ್ನೋದು ಗೊತ್ತಾಗಲ್ಲ. ನೋಡ್ಬೋದು ಆ ಕಚೇರಿನೂ ಕೂಡ ಅಷ್ಟೇ ಕೊಳಕಾಗಿದೆ ನೋಡ್ರಿ. ಇಲ್ಲಿ ದಿನಂಪ್ರತಿ ಈ ಅಪಘಾತಗಳು ನಡೀತಾ ಇರುತ್ತೆ. ರಸ್ತೆಯ ಮಧ್ಯದಲ್ಲಿದೆ. ಇದನ್ನು ಆದಷ್ಟು ಬೇಗ ತೆರವುಗೊಳಿಸಬೇಕು. ಇಲ್ಲಾಂದರೆ ಮುಂದಿನ ದಿನದಲ್ಲಿ ಹೋರಾಟಕ್ಕೆ ಸಜ್ಜಾಗಿ ಜನರೇ ಹಾಗೂ ಅಧಿಕಾರಿಗಳೇ ಹೋರಾಟವನ್ನು ಎದುರಿಸಲು ಸಜ್ಜಾಗಿ. ಇದು ಬಂದ್ಬಿಟ್ಟು ಇಲ್ಲೆಲ್ಲ ಸ್ವಾತಿ ಹೋಟ್ಲು, ವಿಘ್ನೇಶ್ವರ ಹಾಸ್ಪಿಟ್ಲು, ಈ ಕಡೆ ಬಂದ್ಕೊಂಡು ಜೂನಿಯರ್ ಕಾಲೇಜು. ಒಂದು ಸ್ವಲ್ಪ ಹೋರಾಟ ಮಾಡಿದ ತಕ್ಷಣ ಅಲ್ಲಿ ತನಕ ಜಲ್ಲಿ ಆಗ್ತಾರೆ. ಇದು ಮುಂದಿನ ಹೋರಾಟದಲ್ಲಿ ತೋರಿಸ್ತೀನಿ, ಮುಂದಿನ ಕಥೆಯಲ್ಲಿ. ಇಲ್ಲಿ ನೋಡ್ಬೋದು ಈ ರಸ್ತೆ ಮಧ್ಯದಲ್ಲಿರುವಂತಹ ಈ ಬೇರುಗಳನ್ನು ಈ ಮರ ಕಡ್ದು ಹೋಗ್ಬಿಟ್ರು, ಸಂಪಾಗಿ ಕಡ್ದು ನಾಟ ಮಾಡಿಕೊಂಡು ಬೆಂಕಿ ಹಚ್ಕೊಂಡು ಏನೋ ವ್ಯವಹಾರ ಮಾಡಿದ್ರು. ಇನ್ನೂ ತನಕ ಈ ಎಲ್ಲ ಬೇರುಗಳನ್ನು ತೆಗೆದೆ ಅರ್ಧಂಬರ್ಧ ರಸ್ತೆಗಳನ್ನು ಮಾಡ್ಕೊತ ಈ ಜನರಿಗೆ, ಈ ಸಾರ್ವಜನಿಕರಿಗೆ, ವಾಹನ ಚಾಲಕರಿಗೆ ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾರೆ ಅಂದರೆ ನೋಡ್ಬೋದು ನೋಡಿ. 1 2 ಹೌದಾ, ಈ ರಸ್ತೆ ಮಧ್ಯದಲ್ಲಿ ಲೈಟ್ ಕಂಬ. ಇವರಿಗೆ ಏನು ಹೇಳಬೇಕು ಹೇಳಿ, ಅಧಿಕಾರಿಗಳೇ ಹಾಗೂ ರಾಜಕಾರಣಿಗಳೇ, ನಿಮಗೆ ನಾವು ಏನು ಮನವಿ ಎಲ್ಲ ಕೊಡಲ್ಲ. ಹೋರಾಟ ಎದುರಿಸಲು ನೀವು ಸಿದ್ಧರಾಗಬೇಕು. ನೀವು ಅತಿ ಶೀಘ್ರದಲ್ಲಿ ಕೆಲಸಗಾರರಿಗೆ ಬಿಡಬೇಕು. ನೀವು 2 3 ಜನ 5 ಜನ ಕೆಲಸಗಾರರಿಗೆ ಬಂದುಬಿಟ್ರೆ ನಾವು ಯಾವುದೇ ಕಾರಣಕ್ಕೂ ಒಪ್ಪುವಂಥವರಲ್ಲ. ಹಾಗಾಗಿ
ಅತಿ ಶೀಘ್ರದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ 106 ಜನ ಸೇರ್ ಮಾಡಬೇಕು. 3 ವರ್ಷ 8 ತಿಂಗಳೇನೋ ಆಗಿದೆ, 4 ವರ್ಷ ಆಗ್ತಾ ಬರ್ತಾ ಇದೆ. ನೋಡ್ಬೋದು ಇಲ್ಲೆಲ್ಲ ಬೇರ್ಗಳು ಹಾಗೆ ಇದೆ. ಇನ್ನೂ ನೀವು ಬೇರ್ಗಳನ್ನು ಕಿತ್ತಿಲ್ಲ, ಬಂದು ಮರಗಳನ್ನು ಕಡ್ದು ಬಿಟ್ಟು ಹೋಗಿದ್ದೀರಾ. ಅದ್ರ ಕೆಲಸನ ಅತಿ ಶೀಘ್ರದಲ್ಲಿ ಮಾಡಬೇಕು. ಹಾಗೂ ಎಲೆಕ್ಟ್ರಿಸಿಟಿಗೂ ಹೇಳ್ತಾ ಇರೋದು, ಅರ್ಧಂಬರ್ಧ ಕೆಲಸ ಮಾಡೋದು, ವಾರಗಟ್ಟಲೆ ಕರೆಂಟ್ ತೆಗೆಯೋದು, ಹೀಗೆ ನೀವು ಜನರ ಸಮಸ್ಯೆ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ಗಮನ ಹರಿಸಿ ನಾನು ಅತಿ ಶೀಘ್ರದಲ್ಲಿ ಜನರಿಗೆ ಸೇರಿಸಿ ರಾಷ್ಟ್ರೀಯ ಹೆದ್ದಾರಿಯ ಮಧ್ಯದಲ್ಲಿ ಕುಳಿತು ನಾವು ಹೋರಾಟ ಮಾಡೋಕ್ಕೆ ಸಿದ್ಧ ಇದ್ದೀವಿ. ನಾವು ಜನ ನನ್ನ ಜೊತೆ ಇದ್ದಾರೆ ಅನ್ನೋ ನಂಬಿಕೆಯಿಂದ ಈ ಕೆಲಸನ ಮಾಡ್ತಾ ಇದ್ದೀನಿ. ನೀವು ಅತಿ ಶೀಘ್ರದಲ್ಲಿ ಈ ಬೇರುಗಳನ್ನು ತೆಗೆದು ನಿಮ್ಮ ಕಾಮಗಾರಿಯನ್ನು ಪ್ರಾರಂಭಿಸಿಲ್ಲ ಅಂದರೆ ರಸ್ತೆಯ ಮಧ್ಯೆ ಕುಳಿತುಕೊಂಡು ಏಕಾಂಗಿ ಆದರೂ ಪರವಾಗಿಲ್ಲ ಹೋರಾಟ ಮಾಡಲು ಲೈವ್ ಸಾಗರ್ K15 ಫ್ರ್ಯಾಂಕಿ ಅವರ ಸ್ನೇಹಿತರು ಆತ್ಮೀಯರು ರೆಡಿ ಇದ್ದಾರೆ ಅನ್ನೋದು ಮರಿಬೇಡಿ. ಎಲ್ಲ ಅವೈಜ್ಞಾನಿಕ ಕಾಮಗಾರಿಗಳನ್ನು ಮಾಡಿಕೊಂಡು ನೀವು ಜನರಿಗೆ ತೊಂದರೆ ಕೊಟ್ಟಿದ್ದೀರಾ. ಅವೈಜ್ಞಾನಿಕ ಆದರೂ ಪರವಾಗಿಲ್ಲ, ರಸ್ತೆಯ ಕಾಮಗಾರಿ ಅತಿ ಶೀಘ್ರದಲ್ಲಿ ಮುಗಿಬೇಕು. ಈಗ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡು ಇನ್ನು 3 ದಿನ ಬಿಟ್ಟು ಬರ್ತೀನಿ. ಧನ್ಯವಾದಗಳು.